SI ನೀವು ಕೂತ್ಕೊಳ್ಳಿ. ಚುಕ್ಕೆ ಗುರುತಿನ ಸಭಾಪತಿಗಳೇ ಅವಕಾಶಕ್ಕಾಗಿ ಧನ್ಯವಾದಗಳು. ಪ್ರಶ್ನೆ 56 ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ಮಂತ್ರಿ ತಗೊಳ್ಳಿ. ಸಭಾಪತಿಗಳೇ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇತ್ತು ಸನ್ಮಾನ್ಯ ಸಭಾಪತಿಗಳೇ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ವಿತರಿಸಲು ಒಂದು ಮೊಟ್ಟೆ ಖರೀದಿ ಎಷ್ಟು ಅಂತ ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಕೊಟ್ಟಿದ್ದಾರೆ, 6 ರೂಪಾಯಿ ಅಂತೇಳಿ. ಆದ್ರೆ ಸನ್ಮಾನ್ಯ ಸಭಾಪತಿಗಳೇ ಕೂತ್ಕೊಳ್ರಿ. ಸರ್ ಜಗಬ್ರವರು ಕೂತ್ಕೊಳ್ರಿ. ಸನ್ಮಾನ್ಯ ಸನ್ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಇದೆ. ಇದು ಒಂದು ಮೊಟ್ಟೆ 6 ರೂಪಾಯಿ ಅಂತ ಹೇಳ್ತಾರೆ. ಆದ್ರೆ ಈಗ ಸುಮಾರು 1 ವರ್ಷದಿಂದ ಸನ್ಮಾನ್ಯ ಸಭಾಪತಿಗಳೇ ಮೊಟ್ಟೆ ಬೆಲೆ 7 ರೂಪಾಯಿಯಿಂದ ಮೇಲೆ ಇದೆ. ಅಂದ್ರೆ ಈಗ ಹತ್ರ 8-8.5 ರೂಪಾಯಿ ಇದೆ ಮಾನ್ಯ ಸಭಾಪತಿಗಳೇ. ಆದ್ರೆ ಸನ್ಮಾನ್ಯ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಇದು ಸರಾಸರಿ ನೋಡಿದ್ರೆ 6 ರೂಪಾಯಿ ಬರುತ್ತೆ ಅಂತ. ಇದರಲ್ಲಿ ಸನ್ಮಾನ್ಯ ಸಭಾಪತಿಗಳೇ 6 ರೂಪಾಯಿ ಅಲ್ಲ, 5 ರೂಪಾಯಿ ಮಾತ್ರ ಆ ಮುಖ್ಯ ಗುರಿ ಸೇರ್ತದೆ. ಆದ್ರೆ ಕನಿಷ್ಠ 2 ರೂಪಾಯಿಯನ್ನ ಡಿಫರೆನ್ಸ್ ಮಾಡಿದರೆ ಆ ಕೈಯಿಂದ ಕೊಡಬೇಕಾಗುತ್ತೆ ಸನ್ಮಾನ್ಯ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ತಕ್ಷಣ ಸರ್ಕಾರ ಏನಿವತ್ತು ಸರಾಸರಿ 8 ರೂಪಾಯಿ ಇದೆ, 9 ರೂಪಾಯಿ ಇದೆ, 7 ರೂಪಾಯಿ ಇದೆ, ಅದನ್ನ ದಯಮಾಡಿ ಏನು ಮಾರುಕಟ್ಟೆ ದರ ಇದೆ ಆ ಮಾರುಕಟ್ಟೆ ದರದಲ್ಲಿ ಕೊಡಬೇಕು. ಇಲ್ಲ ಅಂದ ಪಕ್ಷದಲ್ಲೇ ಯಾವ್ದಾದ್ರು ಒಂದು ಏಜೆನ್ಸಿ ಕೊಟ್ಟರು ಪರವಾಗಿಲ್ಲ ಸನ್ಮಾನ್ಯ ಸಭಾಪತಿಗಳೇ. ಸನ್ಮಾನ್ಯ ಸಭಾಪತಿಗಳೇ, ಈಗಾಗಲೇ ಅವರಿಗೆ ಆರ್ಥಿಕ ಹೊರೆ ಒಂದ್ ಕಡೆ ಆಗ್ತಾ ಇದೆ, ನಿರಂತರ ಬಂದಿದೆ, ನಿರಂತರ ತೊಂದರೆ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ. ಆದ್ರೆ ಏನಾಗಿದೆ ಸಭಾಪತಿಗಳೇ, 2 ಟೈಮ್ ಅದಕ್ಕೆ ಇವರನ್ನ ಫೇಸ್ ಇಂಟರ್ವ್ಯೂ ಮಾಡ್ಬೇಕಾಗ್ತದೆ. ಹಾಗಾಗಿ 1 ಗಂಟೆ 2 ಗಂಟೆ ಬೇಕಾಗ್ತದೆ ಸನ್ಮಾನ್ಯ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ಅದನ್ನು ಒಂದು ಸಾರಿ ಮಾಡಬೇಕು. ಈಗಾಗಲೇ ಶಿಕ್ಷಕರಿಗೆ ಅನೇಕ ಹೊರೆ ಆಗಿದೆ. ಈಗಾಗಲೇ ನಮಗೆ SIR ಬಂದಿದೆ, ಸೆನ್ಸಸ್ ಬಂದಿದೆ, ಜಾತಿ ಗಣತಿ ಬಂದಿದೆ. ಸುಮಾರು 3-4 ತಿಂಗಳಿಂದ ಯಾರು ಪಾಠ ಮಾಡಕ್ ಆಗ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ. ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ಏನು SIR ಇವತ್ತು ಮುಗಿತಾ ಇದೆ, ಈ SIR ಅನ್ನ ದಯಮಾಡಿ ನಮ್ಮ ಶಿಕ್ಷಕರ ತೊಂದರೆಸಬೇಕು. ಸುಮಾರು 4 ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಕಲಿಕೆ ಆಗ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ರೀತಿಯಾದಂತ ದಯಮಾಡಿ ಮಂತ್ರಿಗಳ ಉತ್ತರ ಕೊಡಿ. ಮಾನ್ಯ ಸಭಾಪತಿಗಳೇ, ಏನು ಸದಸ್ಯರು ಹೇಳಿದ್ದಾರೆ ಅದು ಮೊಟ್ಟೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ನಾವೇನು ಮಾಡ್ತೀವಿ ಅಂದರೆ ನ್ಯಾಷನಲ್ ಲೆವೆಲಲ್ಲಿ ಎಷ್ಟು ಪ್ರೈಸ್ ಇರುತ್ತಾ ಅದನ್ನು ನಾವು ಯೂಶಲಿ ಫಿಕ್ಸ್ ಮಾಡೋದು. ಹೋದ ವರ್ಷಕ್ಕೆ ಈ ವರ್ಷಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದ್ರ ಮಧ್ಯೆ ಏನಾಗಿದೆ, ಕೆಲವು ಕಡೆಗೆ ಅಟೆಂಡೆನ್ಸ್ ಕಮ್ಮಿ ಇದ್ದಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರು ಇಷ್ಟು ದಿವಸ. ಈಗ ನಾವು ಇದು ಏನು ಫೇಶಿಯಲ್ ಅಟೆಂಡೆನ್ಸ್ ಬಂದ ಮೇಲೆ ಸ್ವಲ್ಪ ಕೆಲವು ಕಡೆಗೆ ಎಲ್ಲಿ ಅಟೆಂಡೆನ್ಸ್ 100% ಇದೆ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ಗೊತ್ತಿದೆ. ಹೋದ ತಿಂಗಳು ಕೂಡ ನನ್ನ ನ್ಯಾಷನಲ್ ಲೆವೆಲಲ್ಲೂ ಕೂಡ 7 ರೂಪಾಯಿ 10 ಪೈಸಾ ಬಂದಿದೆ. ಮತ್ತೆ ಆಗಸ್ಟಲ್ಲಿ ಅಂದರೆ ಈಗ ಈ ಮಂತು 5 ರೂಪಾಯಿ 33 ಕಡೆ ಇದೆ. ಒಂದು ಮೈಸೂರಲ್ಲಿ 5 ರೂಪಾಯಿ 93 ಇದೆ. ನಾನಿದನ್ನು ಯಾವ ರೀತಿ ಅಂತೇಳಿ ನೋಡಿಕೊಂಡು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಜೊತೆ ನೋಡಿಕೊಂಡು, ಯಾಕಂದರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಸ್ವಲ್ಪ ಜಾಸ್ತಿ ಆಗಿರೋದು ನಿಜಾನೇ. ನಾವು ಅಟೆಂಡೆನ್ಸು ಸ್ಟ್ರೈಕ್ ಮಾಡೋದ್ರಿಂದ ಇವಾಗ ಅದು ಜೆನ್ಯೂನಿಟಿ ಬರ್ತಾ ಇದೆ. ಜೆನ್ಯೂನಿಟಿ ಬಂದಿರೋದ್ರಿಂದ ಆದಷ್ಟು ಬೇಗ ಇದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಕುತ್ಕೊಂಡು ನೋಡಿ ಮಾತಾಡಿ ಆದಷ್ಟು ಬೇಗ ತೀರ್ಮಾನವನ್ನು ತಗೊಳ್ತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೈನಾನ್ಸ್ ಬೇಕಾಗ್ತದೆ ಇದಕ್ಕೆ. ನಾನು ಆದಷ್ಟು ಬೇಗ ನನ್ನ ಇಲಾಖೆಗೆ ನಾನು ಫೈನಾನ್ಸ್ ಅವ್ರ ಜೊತೆಗೆ ಮಾತಾಡಿಕೊಂಡು ಮುಂದಿನ ಕ್ರಮವನ್ನು ತಗೊಂಡು ಹೋಗ್ತಕ್ಕಂಥದ್ದು ನಾನು ಆದಷ್ಟು ಬೇಗ ತೀರ್ಮಾನ. ಈಗ ಹಿಂದಿನ ತಿಂಗಳು 6 ರೂಪಾಯಿ 7 ರೂಪಾಯಿ ಅಂತ ಹೇಳ್ತಾ ಇದ್ರೆ ಮಾನ್ಯ ಸಭಾಪತಿಗಳೇ, ಆದ್ರೆ ಅಲ್ಲೇ 2 ರೂಪಾಯಿ ಕೈಯಿಂದ ಬಿತ್ತು. ಆದ್ರೆ ಮುಂದೆ ಈ ಮಂತ್ ಅಲ್ಲಿ 8-8.5 ರೂಪಾಯಿ ಆಗಿದೆ ಮಾನ್ಯ ಸಭಾಪತಿಗಳೇ. ಈಗ ಈ ಮಂತ್ ಜಾಸ್ತಿ ಆಗಿದೆ. ಹಾಗಾಗಿ ಆವಾಗ 3 ರೂಪಾಯಿ ಡಿಫರೆನ್ಸ್ ಬರುತ್ತೆ.
ಸುಮಾರು 10 ಜನ ಕ್ವಶನ್ ಮಾಡಿ ಇದು ಮಾಡಿದ್ದೇನೆ. ಹಾಗಾಗಿ ದಯಮಾಡಿ ನಾವೇನ್ ಹೇಳ್ತೀವಿ, ಇಲ್ಲ ನೀವು ಸರ್ಕಾರ ಯಾವುದೇ ಒಂದು ಏಜೆನ್ಸಿ ಕೊಟ್ಬಿಟ್ರೆ ತುಂಬಾ ಒಳ್ಳೇದು. ಈಗ ನೀವು ಒಂದು ಏಜೆನ್ಸಿ ಕೊಟ್ಬಿಟ್ರೆ ಯಾವುದೇ ಹೊರೆ ಇರಲ್ಲ. ಸನ್ಮಾನ್ಯ ಸಭಾಪತಿಗಳೇ ಮತ್ತೆ ಏನ್ ಹೇಳ್ತಾ ಇದ್ದೀನಿ, ಸಭಾಪತಿಗಳೇ ಇದರ ಜೊತೆಯಲ್ಲಿ ಇವತ್ತು ಪಾಠ ಮಾಡ್ತಾ ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ, SIR ಬಂದಿದೆ. SIR ಗೆ ಕಂಪ್ಲೀಟ್ ಎಷ್ಟು ಜನ ಟೀಚರ್ಸ್ ಇದೆ ಅಷ್ಟು ಜನ ಪಾಠ SIR ಹೋಗ್ತಾ ಇದ್ದಾರೆ. ಇಲ್ಲಿ ಶಾಲೆಯಲ್ಲಿ ಯಾರು ಇಲ್ಲ. ಹಾಗಾಗಿ ದಯಮಾಡಿ SIR ಇರ್ಬೋದು, ಜಾತಿ ಗಣತಿ ಇರ್ಬೋದು, BLO ಇರ್ಬೋದು, ಅಲ್ಲಲ್ಲ. ಹಾಗಾಗಿ ಈ ಹೊರೆ ಆಗ್ತಾ ಇದೆ. ದಯಮಾಡಿ ಅದನ್ನ ತಪ್ಪಿಸ್ಬೇಕು. ನಮ್ಮ ಶಿಕ್ಷಕರಿಗೆ ಯಾವುದೇ ರೀತಿಯಾದ ಇಂಥ ಆನ್ಲೈನು ಇನ್ನೊಂದು SIR ಇವೆಲ್ಲ ಇಲ್ದಿರ ಅವರಿಗೆ ಪಾಠ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಸನ್ಮಾನ್ಯ ಮಂತ್ರಿ ವಿನಂತಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ SIR ಇವತ್ತು ಮುಗೀತಾ ಇದೆ, ಮತ್ತೆ ಕಂಟಿನ್ಯೂ ಆಗಬಾರ್ದು. ಈಗ ಕನಿಷ್ಠ ಒಂದು 3-4 ಮಂತ್ಸ್ ನಡೀತಾ ಇದೆ. ದಯಮಾಡಿ ಅದಕ್ಕೆ ಉತ್ತರ ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ. ಸಭಾಪತಿಗಳೇ ಆದಷ್ಟು ಬೇಗ ಇದನ್ನ ಫೈನಾನ್ಸ್ ಜೊತೆ ಮಾತಾಡಿ ಒಳ್ಳೆ ಒಂದು ರಿಸಲ್ಟ್ ಕೊಡ್ತಾರೆ.